ಲೈಟ್ ಹಾಕ್ತಾ ಇದ್ದಾರಂತೆ. ಹಾಗಾಗಿ ಸೋಂಕಿತರ ಮನೆಗೆ ಸಿಸಿಟಿವಿ ಹಾಕಿಸ್ತಾರಂತೆ ಸಚಿವರು. ನ್ಯೂಸ್ 18ಗೆ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಸೋಂಕಿತರು ಡಾಕ್ಟರ್ ಹತ್ರ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸೊ ಅವ್ರ ಮನೆಗೆ ಸಿಸಿಟಿವಿ ಹಾಕಿಸ್ತೀವಿ ಅನ್ನೋ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸೌಮ್ಯ ಶ್ರೀರಾಮುಲು ಅವ್ರ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಕೊರೋನಾ ಭೀತಿ ಎಲ್ಲ ಕಡೆನೂ ಜಾಸ್ತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಆರೋಗ್ಯ ಸಚಿವರಾದಂಥ ಶ್ರೀರಾಮುಲು ಅವರೇ ನಮ್ಮ ಜೊತೆ ಇದ್ದಾರೆ. ಸೊ ಒಂದು ಕೇಸ್ ಪಾಸಿಟಿವ್, ಅದು ಬೆಂಗಳೂರಿನಲ್ಲಿ ಬಂದಂತಹ ವ್ಯಕ್ತಿ ಅಂತ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಸರ್ ಇಲಾಖೆ ಕಡೆ? ನೋಡುವ, ಇವತ್ತು ದೇಶದಲ್ಲಿ ಏನು ಈ ಕೊರೋನಾ ವೈರಸ್ ಬಗ್ಗೆ ಒಂದು ಕೇರಳದಲ್ಲಿ 3, ಡೆಲ್ಲಿಯಲ್ಲಿ 1, ತೆಲಂಗಾಣದಲ್ಲಿ 1 ಅಂದರೆ 4 ಪಾಸಿಟಿವ್ ಕೇಸಸ್ ಬಂದಿದ್ದಾವೆ. ಕೇರಳ 3, ಡೆಲ್ಲಿಯಲ್ಲಿ 1 ತೆಲಂಗಾಣ 5 ಕೇಸಸ್ಸು ಪಾಸಿಟಿವ್ ಆಗಿ ಬಂದವು. ನಮ್ಮ ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ನಾವೇನು ಸುಮಾರಿಗೆ 40,000 ಮಂದಿ ಹತ್ತತ್ರ ಬೇರೆ ದೇಶದಿಂದ ಬಂದಂಥವ್ರನ್ನ ಆಲ್ರೆಡಿ ಟೆಸ್ಟ್ಗಳು ಮಾಡಿದ್ವಿ. ಜನರು ನಾನು ಯಾವುದೇ ಆತಂಕ ಪಡೋದು ಬೇಕಾಗಿಲ್ಲ. ಮೊನ್ನೆ ಆದಂಥ ಇನ್ಸಿಡೆಂಟ್, ಒನ್ ವೀಕ್ ಬ್ಯಾಕ್ ಆದಂಥ ಇನ್ಸಿಡೆಂಟು, ಯಾರೋ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಂಥ, ದುಬೈ ಕಂಪ್ನಿಯಲ್ಲಿ ಹಾಂಗ್ಕಾಂಗ್ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಅವನು ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಇಳಿದಂಥ ಟೈಮಲ್ಲಿ ಕೂಡ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಬಂದಿದೆ. ಅವನು ಫ್ಲ್ಯಾಟಲ್ಲಿ ಉಳ್ಕೊಂಡಿದ್ದಂತೆ, ಅದು ನಮಗೆ ಮಾಹಿತಿ ಇಲ್ಲ. ಆಮೇಲೆ ಅವ್ನು ಬಸ್ಸಲ್ಲಿ ತಗೊಳ್ಳುವಂಥ ಟೈಮಲ್ಲಿ 1 ವೀಕ್ ಆದ ನಂತರ ಅವ್ನು ಟೆಸ್ಟ್ ಮಾಡಿದಂಥ ಟೈಮಲ್ಲಿ ಪಾಸಿಟಿವ್ ಬಂದಿದೆ. ನಿನ್ನೆ ಪಾಸಿಟಿವ್ ಬಂದಿದೆ. ನಿನ್ನೆ ಪಾಸಿಟಿವ್ ಬಂದಂಥ ಟೈಮಲ್ಲಿ ಕೂಡ ನಾವೇನು ಮಾಡಿದ್ದೀವಿ, ಅವನು ಉಳಿದಂಥ ಅಪಾರ್ಟ್ಮೆಂಟು, ಅವನ ಜೊತೆಲಿ ಯಾರು ಫ್ರೆಂಡ್ಸ್ ಟ್ರಾವೆಲ್ ಮಾಡಿ ಎಲ್ಲ ಕೂಡ ಅವ್ನ ಮನೆಯಲ್ಲೇ ಐಸೋಲೇಟೆಡ್ ವಾರ್ಡ್ ಅಂತೇಳಿ ಅವ್ರನ್ನ ಅಲ್ಲೇ ಹೋಮ್ ಅರೆಸ್ಟ್ ಮಾಡಿಸಿ ಐಸೋಲೇಟೆಡ್ ವಾರ್ಡ್ಸ್ ಅಂತೇಳಿ ಡಿಕ್ಲೇರ್ ಮಾಡಿಸಿ ಅವ್ರಿಗೆ ಏನೇನು ಪ್ರಿಕಾಷನರಿ ಮೆಜರ್ಸ್ ಎಲ್ಲ ತೊಗೊಳ್ಳೋಂಥ ಕೆಲಸ ಮಾಡ್ತಿದ್ವಿ. ಯಾವುದೇ ಅಧೈರ್ಯ ಪಡೋದು ಬೇಕಾಗಿಲ್ಲ. ನಾವು ಇವತ್ತಿನ ತನಕ ಪ್ರಿಕಾಷನರಿ ಮೇಜರ್ಸ್ ಏನೇನು ತೊಗೋಬೇಕಾಗಿತ್ತು ಅವೆಲ್ಲ ಪ್ರಿಕಾಷನರಿ ಮೇಜರ್ಸ್ ನಾವು ತೊಗೊಂಡಿದ್ದೀವಿ. ಸೊ ಈ ವ್ಯಕ್ತಿ ಏನು ಈಗ ಕೊರೋನಾ ವೈರಸ್ ಇದೆ ಅಂತ ಗೊತ್ತಾಗಿದೆ, ಆತನ ರೂಮ್ಮೇಟ್ನ ಇವಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಆತನಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ಮಾಹಿತಿ. ಆಲ್ರೆಡಿ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಆಲ್ರೆಡಿ ಅಡ್ಮಿಟ್ ಆಗಿದ್ದಾನೆ. ಸ್ಕ್ರೀನಿಂಗ್ ನಡೆದಿದೆ. ಅದೆಲ್ಲ ಕೂಡ ಆ ಸ್ಕ್ರೀನಿಂಗ್ ಆದಂಥ ಬ್ಲಡ್ ಟೆಸ್ಟ್ ಆದಂಥ ರಿಪೋರ್ಟ್ ಬಂದಂತ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಅಂತ ಅಂದ್ರೆ ಡೌಟ್ ಇದ್ಕೊಂಡು ತುಂಬಾ ಜನ ಆತಂಕದಿಂದ ಎಲ್ಲ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ನೀವು ಈ ತರ ಡೌಟ್ಸ್ ಇದ್ರೆ ನಮ್ಮ ಹತ್ರ ಬರಬೇಡಿ, ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ, ನಮಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಇಲ್ಲ, ನಾನು ಆ ರೀತಿ ಒಪ್ಪೋ ಪ್ರಶ್ನೆ ಇಲ್ಲ. ದಿಸ್ ಇಸ್ ಸರ್ಕಾರದ ಮ್ಯಾಂಡೇಟ್ರಿ, ಸರ್ಕಾರದ ಆದೇಶ. ಸರ್ಕಾರ ಆದೇಶ ಎಲ್ಲರೂ ಪಾಲಿಸಲೇಬೇಕು. ಪ್ರೈವೇಟ್ ಆಸ್ಪತ್ರೆಗಳಲ್ಲಾಗಿರ್ಬೋದು, ಗೌರ್ಮೆಂಟ್ ಆಸ್ಪತ್ರೆ ಆಗಿರ್ಬೋದು. ಅಕಸ್ಮಿತವಾಗಿ ಯಾವುದನ್ನ ಕಂಪ್ಲೇಂಟ್ ನಂತರ ಬಂದ್ರಿ, ಐ ವಿಲ್ ಟೇಕ್ ವೆರಿ ಸೀರಿಯಸ್ ಆ್ಯಕ್ಷನ್. ಸೊ ಇದೊಂದು ಕೇಸ್ ಅಲ್ಲದೆ ದುಬೈನಿಂದಾಗಲಿ ಅಥವಾ ಬೇರೆ ದೇಶಗಳಿಂದಾಗಲಿ ಪ್ರತಿನಿತ್ಯ ತುಂಬ ಜನ ಬೆಂಗಳೂರಿಗೆ ಬಂದೇ ಬರ್ತಾರೆ. ಅವರು ಬಸ್ಗಳಲ್ಲಿ ಮತ್ತು ಬೇರೆ ಬೇರೆ ವಾಹನಗಳಲ್ಲಿ ಪ್ರಯಾಣ ಮಾಡ್ತಾರೆ. ಈ ಕೇಸ್ ಮಿಸ್ ಆಗಿದ್ದ ರೀತಿಯೇ ಮತ್ತಷ್ಟು ಕೇಸ್ಗಳು ಮಿಸ್ ಆಗಿರಬಹುದಲ್ವಾ? ನಾನು ಆಲ್ರೆಡಿ ಮುಂಚೆ ನಾನು ಬಂದರ ಪ್ರದೇಶಗಳಲ್ಲಿ ಕೇರಳದಿಂದ ಕರ್ನಾಟಕ ಬರೋರು ಮಾತ್ರ ನಾನು ಟೆಸ್ಟ್ ಮಾಡ್ತೀನಿ. ಇವಾಗ ಏನು ಮಾಡ್ತಾಯಿದ್ದೀನಿ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಲ್ಲಿ ಕೂಡ ಇಡ್ತಾ ಇದ್ದೀನಿ. ಎಲ್ಲ ಕಡೆ ಕೂಡ ಸರ್ವಿಲೆನ್ಸ್ ಇದ್ದಾವೆ. ಆಲ್ರೆಡಿ ನಮ್ಗೆ ಎಲ್ಲೆಲ್ಲೇ ಡೌಟ್ ಬರುತ್ತೆ ಅಲ್ಲೆಲ್ಲ ಕೂಡ ನಿಲ್ಲಿಸಿ ಚೆಕ್ ಮಾಡಿಸಿ. ಸೊ ಮನೆಯಲ್ಲಿ ಹೋಮ್ ಅರೆಸ್ಟ್ ಆದವರು ತುಂಬ ಜನ ಅಪ್ಡೇಟ್ ಮಾಡ್ತಾ ಇಲ್ಲ ವೈದ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು? ನಾನು CCTV ಕ್ಯಾಮ್ರಾ ಹಾಕಿ ಮಾನಿಟರ್ ಮಾಡಿಸ್ತೀನಿ. ಎಲ್ಲರ ಮನೆಗಳು CCTV ಕ್ಯಾಮ್ರಾ ಹಾಕಿ ಮಾನಿಟರ್ ಮಾಡಿಸೋ ಸಲುವಾಗಿ ಏನು ತೊಗೋಬೇಕು ಅದೆಲ್ಲ ತೊಗೊತೀನಿ. ಸೊ ಯಾವುದೇ ಹಂತಕ್ಕಾದ್ರೂ ಹೋಗಿ ಒಟ್ಟಿನಲ್ಲಿ ಕೊರೋನಾ ವೈರಸ್ ಹರಡದಂತೆ ನಾನು ಏನೇನು ಕೆಲಸಗಳನ್ನು ಮಾಡಬೇಕು ಎಲ್ಲವನ್ನೂ ಮಾಡ್ತೀನಿ ಅನ್ನೋ ಮಾತನ್ನ ಸಚಿವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರಾಚಾರ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.